ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೆಹರು ಅವರು ಎಲೆಕ್ಷನ್ಗೆ ಆಪೋಸಿಟಾಗಿ ನಿಲ್ಲಿಸಿ ಅವ್ರನ್ನ ಸೋಲಿಸಿದಂಥವ್ರೆ ಕಾಂಗ್ರೆಸ್ ಅವರು. ಇಲ್ಲ ಸರ್, ನಾನು ಒಪ್ಪಲ್ಲ ಇದನ್ನ. ಇತಿಹಾಸ ನೀವು ಒಪ್ಪುತ್ತೀರಾ ಇಲ್ವಾ? ಇಲ್ಲ ಸರ್ ಸಂವಿಧಾನ ಬರೆಯೋಕ್ಕೆ ಆಗಿನ ಸರ್ಕಾರ ಆಗ್ಬೋದು, ಆಗಿನ ಗಾಂಧಿ ಆಗಿರ್ಬೋದು, ಅಂಬೇಡ್ಕರ್ ಅವರಿಗೆ ಕೊಡೋದಿಲ್ಲ. ಅಂಬೇಡ್ಕರ್ ಅವ್ರು ಸತ್ತ ಮೇಲೆ ಅವ್ರದೇ ಆದ ಕಾರನ್ನ ಮಾರಿ ಅವ್ರು 3 ದಿನ ಹೆಣ ಇಟ್ಟಿರ್ತಾರಲ್ಲಿ. ಯಾವುದೇ ರೂಲ್ಸ್ ಇರಲ್ಲ ಅವ್ರಿಗೆ, ಪಾಪ ತಗೊಂಬರಕ್ಕಾಗಲ್ಲ ಹೆಣನ. ದಲಿತರಿಗೆ ಯಾವತ್ತು ಕಾಂಗ್ರೆಸ್ ಪರ ಇಲ್ಲ. ವೋಟ್ ಬ್ಯಾಂಕು ಅಷ್ಟೇ. ವೋಟ್ಗೋಸ್ಕರ ಅಕ್ಕಿ ಕೊಡ್ತಾರೆ, ಬೇಳೆ ಕೊಡ್ತಾರೆ, ಅವ್ರನ್ನ ಅಭಿವೃದ್ಧಿ ಮಾಡಕ್ ಬಿಡಲ್ಲ, ಲೋನ್ಗಳು ಕೊಡಲ್ಲ, ಅವ್ರನ್ನ ಇಂಪ್ರೂವ್ ಮಾಡಕ್ ಬಿಡಲ್ಲ. ಸ್ಲಮ್ಗಳು ಹಂಗೆ ಇದೆ ಇವಾಗ್ಲೂ. ಎಲ್ಲ ಬಂದು ಕಾಂಗ್ರೆಸ್ ಅವರು ಬಡವ್ರ ಪರ ಇಲ್ಲ, ದಲಿತರ ಪರ ಇಲ್ಲ. ಅವರು ಗುರ್ಸ್ಕೊಳ್ತಾಳೆ ಅಷ್ಟೇ, ನಾವು ಬಡವ್ರ ಪರ ಅಂತ ಇಲ್ಲ. ಅವರು ದಲಿತರ ವಿರೋಧಿಗಳೇ. ಇವತ್ತು ದಲಿತರು ಈ ವಿಧಾನಸೌಧ ಮೆಟ್ಲತ್ತವ್ರೆ ಅಂದ್ರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವ್ರು ಮಾತ್ರನೇ. ಇನ್ಯಾವ ಕಾಂಗ್ರೆಸ್ ಪಾರ್ಟಿ ಎಲ್ಲ ಯಾರೂ ಇಲ್ಲ ಸರ್. ಈ ಒಳ ವಿಚಾರಗಳು ಅಂಬೇಡ್ಕರ್ ಅವ್ರ ಬಗ್ಗೆ ಸಾಕಷ್ಟು ನಾನು ತಿಳ್ಕೊಂಡಿಲ್ಲ. ಮುಂದೆ ಎಲೆಕ್ಷನ್ ಬರ್ತಾ ಇದೆ ಕೇಂದ್ರ ಸರ್ಕಾರದ, ಯಾರು ಬಂದರೆ ಒಳ್ಳೇದು? ಎಲ್ಲ ನಮ್ಮ ಕಾಂಗ್ರೆಸ್ಸೇ ಬಡವ್ರ ಪರವಾಗಿ ದಲಿತರ ಪರವಾಗಿ ಇರೋದು ಒಂದೇ. ಕಾಂಗ್ರೆಸ್ ಬಂದ್ರೇ ಮಿನಿಮಮ್ ಕೊಡೋದ್ರಲ್ಲಿ ಏನಿದೆ, ಮಿನಿಮಮ್ ಏನಿದೆ ಕಾಂಗ್ರೆಸ್ಸೇ ಮಾಡಬೇಕು. ಕಾಂಗ್ರೆಸ್ ಕ್ಯಾಬಿನೆಟಲ್ಲಿ ದಲಿತರದ್ದು ರೆಪ್ರೆಸೆಂಟೇಷನ್ ಸ್ವಲ್ಪ ಕಡಿಮೆ ಇದೆ ಅನ್ಸುತ್ತಾ? ಇಲ್ಲ, ಏನು ಬರೀ ಅಪ್ಪ ಮಗಳಿಗೆ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕರ್ಗೆ, ಅಂದರೆ ಬೇರೆ ಅಂದರೆ ಬಡವ್ರ ಮಕ್ಕಳಿಗೆ ಯಾಕೆ ಬಿಟ್ಕೊಡ್ಬಾರ್ದು ಅಂತ. ಬಡವ್ರ ಮಕ್ಕಳಿಗೆ ವಾಲಂಟ್ರಿ ಅವರು ಕಾಂಗ್ರೆಸ್ ಆಫೀಸಿಗೆ ಬರಬೇಕು. ಅವ್ರ ಪ್ರೆಸೆಂಟೇಷನ್ನೇ ತೋರಿಸ್ತಾ ಇಲ್ಲ ಯಾರೂ. ಒಂದು ವೇಳೆ ಯಾರಾದರೂ ಒಬ್ಬರು ದಲಿತ ನಾಯಕರು ನಾವು ರೆಡಿ ಇದ್ದೀವಿ ಅಂತ ಬಂದರೆ ಪ್ರಿಯಾಂಕರ್ಗೆ ಅವ್ರ ಸ್ಥಾನ ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ ಅಂತೀರಾ ನೀವು? ಖಂಡಿತ. ಇಲ್ಲಿ ಕಾಂಗ್ರೆಸ್ನಲ್ಲಿ ದಲಿತರಿಗೋಸ್ಕರನೇ ದಲಿತರು ಮುಂದೆ ಬರಲಿ ಅಂತಲೇ ಎಲ್ಲರೂ ಎನ್ಕರೇಜ್ ಮಾಡೋದು. ಇಲ್ಲಿ ಡೈರೆಕ್ಟಾಗಿ ಕಾಂಗ್ರೆಸ್ ಗೆದ್ದಿದೆ, ಆಡಳಿತ ನಡೆಸ್ತಾ ಇದೆ. ಉತ್ತಮ ನಾಯಕರು ಕಾಂಗ್ರೆಸ್ನಲ್ಲಿ ಇವಾಗ ಆಡಳಿತ ಮಾಡ್ತಾರೆ. ಇವಾಗ ಇಲ್ಲಿ ಕಾಂಗ್ರೆಸ್ ಗೆದ್ದಿದೆಯಲ್ಲ, ಇವಾಗ ನೆಕ್ಸ್ಟು ಇಲ್ಲಿರೋ ಸ್ಕೂಲಲ್ಲಿ RTE ಕೆಳಗಡೆ ಮೈನಾರಿಟಿ ಇನ್ಸ್ಟಿಟ್ಯೂಟಲ್ಲೂ ದಲಿತರಿಗೆ ರಿಸರ್ವೇಷನ್ ಕೊಡಿಸ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಕಾಂಗ್ರೆಸ್ ಅವರು? ಖಂಡಿತ ಸರ್, ಖಂಡಿತ. ಕಾಂಗ್ರೆಸ್ ಆ ಬೇಡಿಕೆ ಇಡ್ತೀರಾ ನೀವು ಸರ್ಕಾರದ ಮುಂದೆ? ಖಂಡಿತ ಇವಾಗ ಇಡಬೇಕು. ಇವಾಗ ನಿಮ್ಮಿಂದನೇ ಅದು ಇವಾಗ ನಮಗೂ ಕೂಡ ಒಂದು ಇನ್ಫಾರ್ಮೇಶನ್ ಕೊರತೆ ಇರ್ತದೆ. ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಇರ್ತದೆ, ಆದರೆ ನಿಮ್ಮ ಉಪಸ್ಥಿತಿ ಎಲ್ಲಿರಬೇಕು ಅಂತ ಅಂದರೆ ಎಲ್ಲಿ ಶಕ್ತಿಸೌಧ, ಕಾಂಗ್ರೆಸ್ ಶಕ್ತಿಸೌಧ ಎಲ್ಲಿದೆ? ಸರಿ, ಈಗ ಇನ್ನೊಂದು, ದಲಿತರಿಗೆ ರಿಸರ್ವೇಷನ್ನಲ್ಲಿ ಅಂದರೆ ಸ್ಕಾಲರ್ಶಿಪ್ಪಲ್ಲಿ 60% ಕೊಡೋದು ಕೇಂದ್ರ ಸರ್ಕಾರ, 40% ಮಾತ್ರ ರಾಜ್ಯ ಸರ್ಕಾರ ಕೊಡೋದು. ಇವಾಗ ಅಲ್ಲೂ ಎಲ್ಲೋ ತಾರತಮ್ಯ ಆಗ್ತಾ ಇದೆ ಅನ್ಸುತ್ತಲ್ಲ. ಇವಾಗ ನೀವು ಹೇಳಿದ್ರೆ ಕಾಂಗ್ರೆಸ್ ದಲಿತ ಪರ ಸರ್ಕಾರ ಅಂತ. ಈಗ ಕಾಂಗ್ರೆಸ್ನ ಅವರು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೆಹರು ಅವರು ಎಲೆಕ್ಷನ್ಗೆ ಆಪೋಸಿಟಾಗಿ ನಿಲ್ಲಿಸಿ ಅವ್ರನ್ನ ಸೋಲಿಸಿದಂಥವ್ರೆ ಕಾಂಗ್ರೆಸ್ ಅವರು. ಇಲ್ಲ ಸರ್, ನಾನು ಒಪ್ಪಲ್ಲ ಇದನ್ನ. ಯಾಕೆ ಅಂತ ಅಂದರೆ ನಮಗೆ ಈಗ ಮೊದಲಾಗಿ ನಮಗೆ ತಿನ್ನಲಿಕ್ಕೆ ರೇಷನ್ನು ಇದನ್ನೆಲ್ಲನು ನೆಹರು ಅವರು ಅಂಬೇಡ್ಕರ್ ಅವರು ಎಲೆಕ್ಷನ್ ನಿಂತಾಗ ಅವ್ರ ವಿರುದ್ಧ ಕ್ಯಾಂಡಿಡೇಟ್ಗಳನ್ನ ಹಾಕಿ ಇಲ್ಲ ಸರ್. ಇತಿಹಾಸ ನೀವು ಒಪ್ಪುತ್ತೀರಾ ಇಲ್ವಾ? ಇಲ್ಲ. ಸರ್ ಸಂವಿಧಾನ ಬರೆಯೋಕ್ಕೆ ಆಗಿನ ಸರ್ಕಾರ ಆಗ್ಬೋದು, ಆಗಿನ ಗಾಂಧಿ ಆಗಿರ್ಬೋದು, ಅಂಬೇಡ್ಕರ್ ಅವರಿಗೆ ಕೊಡೋದಿಲ್ಲ. ನಮ್ಮ ಬ್ರಿಟಿಷರು ಸ್ವತಂತ್ರ ಕೊಡಬೇಕು ಮುಂಚೆ ಅಂಬೇಡ್ಕರ್ ಅವ್ರಿಗೆ ನೀವೇನಾದರೂ ಸಂವಿಧಾನ ಬರೆಯೋಕ್ಕೆ ನೀವು ಅವಕಾಶ ಕೊಟ್ಟರೆ ನಾವು ಸ್ವತಂತ್ರ ಕೊಡ್ತೀವಿ ಅಂತೇಳಿ ಆಗಿನ ಕಾಲದಲ್ಲಿ ಬ್ರಿಟಿಷರು ಕೊಟ್ಟಂಥದ್ದು ಪವರು. ನಮ್ಮ ಬ್ರಿಟಿಷರು ಕೊಟ್ಟಿದ್ದು ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲ. ದಲಿತರಿಗೆ ಯಾವತ್ತು ಕಾಂಗ್ರೆಸ್ ಪರ ಇಲ್ಲ. ವೋಟ್ ಬ್ಯಾಂಕು ಅಷ್ಟೇ. ವೋಟ್ಗೋಸ್ಕರ ಅಕ್ಕಿ ಕೊಡ್ತಾರೆ, ಬೇಳೆ ಕೊಡ್ತಾರೆ, ಅವ್ರನ್ನ ಅಭಿವೃದ್ಧಿ ಮಾಡಕ್ ಬಿಡಲ್ಲ, ಲೋನ್ಗಳು ಕೊಡಲ್ಲ, ಅವ್ರನ್ನ ಇಂಪ್ರೂವ್ ಮಾಡಕ್ ಬಿಡಲ್ಲ. ಸ್ಲಮ್ಗಳು ಹಂಗೆ ಇದೆ ಇವಾಗ್ಲೂ. ಅವರೆಲ್ಲ ಡೆವಲಪ್ ಆಗ್ಬಿಟ್ರೆ ಕಾಂಗ್ರೆಸ್ ಗೋಟ್ ಹಾಕಲ್ಲ ಅನ್ನೋ ಭಯ ಇದೆಯಾ? ಭಯ ಇದೆ. ಅವರೆಲ್ಲ ಡೆವಲಪ್ ಎಜುಕೇಷನ್ ಕೊಡಲಿ ಸಾಕು. ಇವಾಗ ಏನು ಕೊಡ್ತಾರ ಅಕ್ಕಿ ಅದು ಅವಶ್ಯಕತೆ ಇಲ್ಲ. ರೈತನಿಗೆ ಬೋರ್ ಹಾಕ್ಸಕ್ಕೆ ಹೇಳಿ, ನೀರು ಕೊಡಲಿ, 100% ಅಕ್ಕಿ ಸಿಗುತ್ತೆ. ಪಂಪ್ಸೆಟ್ಟು ಇನ್ಮೇಲೆ ರೈತರು ಹಾಕ್ಸ್ಕೊಬೇಕಂದಲ್ಲ ಸಬ್ಸಿಡಿ ಎಲ್ಲ ಅವರೇ ಹಾಕ್ಸ್ಕೊಬೇಕು. ಈಗ ಏನು ಕರೆಂಟ್ ಇದೆಯಲ್ಲ, ಒಬ್ಬನಿಗೆ ನನಗೆ 2,500 3,000 ಬರ್ತಾ ಇದೆ. ನನಗೆ ಬರಬೇಕಾಗಿದೆ ಎಷ್ಟು 600-700 ರೂಪಾಯಿ. 6 ತಿಂಗಳಿಂದ ಎಷ್ಟು ಬರ್ತಾಯಿತ್ತು? 6 ತಿಂಗಳಿಂದ 700 ರೂಪಾಯಿ ಬರ್ತಿತ್ತು. ಈಗ 3,200 ರೂಪಾಯಿ ಬಂದಿದೆ. ಯಾಕೆ ಅಂದರೆ ನಮ್ಮ ಹತ್ರ ತಗೊಂಡು ಕೆಲವು ಸ್ಲಮ್ಮಲ್ಲಿ ಕೊಡ್ತಾ ಇದ್ದಾರೆ, ಸ್ಲಮ್ ಓಟ್ ಬೇಕು ಅಂತ. ಇದು ಬ್ಯಾಂಕ್ ರಾಜಕೀಯ ಮಾಡ್ತಾಯಿದ್ದಾರೆ. ಇಲ್ಲ ಬಂದು ಕಾಂಗ್ರೆಸ್ ಅವರು ಬಡವ್ರ ಪರ ಇಲ್ಲ, ದಲಿತರ ಪರ ಇಲ್ಲ. ಅವರು ಗುರ್ಸ್ಕೊಳ್ತಾಳೆ ಅಷ್ಟೇ, ನಾವು ಬಡವ್ರ ಪರ ಅಂತ ಇಲ್ಲ. ಅವರು ದಲಿತರ ವಿರೋಧಿಗಳೇ. ಪ್ರಿಯಾಂಕರ್ಗೆ ಅವ್ರು ಹೇಳ್ತಾರೆ ನಾವು ಸಂವಿಧಾನದ ಪರ, ಬಾಬಾ ಸಾಹೇಬ್ರ ಪರ ಅಂತಲ್ಲ. ಅದೆಲ್ಲ ಸುಳ್ಳು. ಕರೆಕ್ಟಾಗಿ ಸಂವಿಧಾನದಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅವರು ಸುಮ್ಮನೆ ಏನೋ ಒಂದು ಬರ್ಕೊಡ್ತಾರೆ, ಅದನ್ನು ಸ್ಟೇಜ್ ಮೇಲೆ ಮಾತಾಡ್ತಾರೆ ಅಷ್ಟೇ. ಕರೆಕ್ಟಾಗಿ ಮಾತಾಡಬೇಕು ಅಂದರೆ ಸಂವಿಧಾನ ಪರ ಅಂದರೆ ಅವ್ರಿಗೆ ಗೊತ್ತಿಲ್ಲ. ಏನಂತೀರಾ ಸರ್? ಸರ್ ಇವಾಗ ಅದು ಪ್ರಸ್ತುತ ಇವಾಗ
ಕರ್ನಾಟಕದಲ್ಲಿ ಜನ ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದ ಮಾಡಾದ್ಮೇಲೆ ಜನ ಆಶೀರ್ವಾದ ಅಂಬೇಡ್ಕರ್ ಅವ್ರು ಸತ್ತ ಮೇಲೆ ಅವ್ರದೇ ಆದ ಕಾರನ್ನ ಮಾರಿ ಅವ್ರು 3 ದಿನ ಹೆಣ ಇಟ್ಟಿರ್ತಾರಲ್ಲಿ. ಯಾವುದೇ ರೂಲ್ಸ್ ಇರಲ್ಲ ಅವ್ರಿಗೆ, ಪಾಪ ತಗೊಂಬರೋಕ್ಕಾಗಲ್ಲ ಹೆಣನ. ಅದಕ್ಕೇನು ಹೇಳ್ತೀರಾ ಸಾಹೇಬ್ರೆ? ಸರ್, ಈ ಒಳ ವಿಚಾರಗಳು ಅಂಬೇಡ್ಕರ್ ಅವ್ರ ಬಗ್ಗೆ ಸಾಕಷ್ಟು ನಾನು ತಿಳ್ಕೊಂಡಿಲ್ಲ. ಹಂಗಾಗಿ ಕೆಲವು ಒಳ ಇವತ್ತು ಬಡವರು ಜಾತಿ ಬಿಡಿ, ಇವತ್ತು ಬಡವರು ಚೆನ್ನಾಗಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರನೇ. ಅವರು ಬರ್ದಿಲ್ಲ ಸಂವಿಧಾನ ಅಂದರೆ ನಾವು ವೈಟ್ ಶರ್ಟ್ ಹಾಕಕ್ಕೆ ಆಗ್ತಿರ್ಲಿಲ್ಲ, ಡಿ ಸಿಗಳು ಹಾಕಕ್ಕಾಗ್ತಿಲ್ಲ, DC ಆಗ್ತಿರ್ಲಿಲ್ಲ, ಯಾವುದೇ ಅಧಿಕಾರಿಗಳು ಆಗ್ತಿರ್ಲಿಲ್ಲ. ವಿಧಾನಸೌಧ ಒಳಗಡೆ ಹೋಗ್ತಾರೆ ಅಂದರೆ ಕಾರಣ ಅಂಬೇಡ್ಕರ್ ಅವರು ಮಾತ್ರ. ಇವತ್ತು ದಲಿತರು ಈ ವಿಧಾನಸೌಧ ಮೆಟ್ಲತ್ತವ್ರೆ ಅಂದರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರು ಮಾತ್ರನೇ. ಇನ್ಯಾವ ಕಾಂಗ್ರೆಸ್ ಪಾರ್ಟಿ ಎಲ್ಲ ಯಾರೂ ಇಲ್ಲ. ಒಂದೇ ಒಂದು ಸಂವಿಧಾನ ಬರೆದಿರೋ ಕಾರಣ ಅಂಬೇಡ್ಕರ್ ಅವರು. ಇವತ್ತು ನಾವೆಲ್ಲ ವಿಧಾನಸೌಧಗೂ ಹತ್ಬೋದು, ಎಲ್ಲಿ ಬೇಕೋ ಹೋಗ್ಬೋದು. ಇವರು ಏನು ಈಗ ಸರ್ಕಾರ ಬಂದಿದೆಯಲ್ಲ, ಅದು ಜನರನ್ನ ಆಕ್ವಾಸನೆಯಿಂದ ಅವ್ರಿಗೆ ಸುಮ್ಮನೆ ಮರುವರ್ತನೆ ಮಾಡಿ ಒಂದು ಕೂಪನ್ ಥರ ಕೊಟ್ಟು ಎಲೆಕ್ಷನ್ ಟೈಮಲ್ಲಿ ಜನರನ್ನ ಯಾಮಾರಿಸಿರೋದಷ್ಟೇ. ನಮಗೆಲ್ಲ ಸಿಕ್ಬಿಡುತ್ತೆ ಸೌಲಭ್ಯ ಅಂತೇಳಿ ಕರೆಕ್ಟಾಗಿರೋಂಥ ಅಫಿಷಿಯಲ್ಸ್ ಯಾರೂ ಓಟ್ ಹಾಕಿಲ್ಲ. ಕಾಂಗ್ರೆಸ್ ಅವ್ರು ಗೆಲ್ಲಕ್ಕೆ ಒಂದು ಬಡವರು ಆಕ್ವಾಸನೆ ಬಿಟ್ಟರೆ ಇನ್ನೇನು ಇಲ್ಲ. ಮುಂದಿನ ಪೀಳಿಗೆಯಲ್ಲಿ ಗೊತ್ತಾಗುತ್ತೆ ಇವ್ರು ಕೊಡೋ ಮಾತುಗಳು, ಈಗಾಗಿರೋ ಅನ್ಯಾಯಗಳೆಲ್ಲ 100% ಮುಂದಕ್ಕೆ ಇದನ್ನು ಚೇಂಜ್ ಮಾಡೇ ಮಾಡ್ತಾರೆ. ಮುಂದಿನ ವರ್ಷ ಎಲೆಕ್ಷನ್ ಇದೆ ಕೇಂದ್ರ ಸರ್ಕಾರದ್ದು. ಯಾರು ಬಂದರೆ ಒಳ್ಳೇದು ಅನ್ಸುತ್ತೆ ಅಂದರೆ ದೇಶದ ಹಿತದೃಷ್ಟಿಯಿಂದ? ಸರ್, ನಾವು ಬಂದು ಈ ಪಾರ್ಟಿ ಆ ಪಾರ್ಟಿ ಅಲ್ಲ, ಆದರೆ ದೇಶ ಅಂತ ಬಂದರೆ ಮೋದಿ. ನಮಗೆ ದೇಶ ಅಂತ ಬಂದರೆ ಮೋದಿ. BBMP ಗೌರ್ಮೆಂಟು ಇದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಸೆಂಟ್ರಲ್ಲು ಅಂತ ಬಂದರೆ ಮೋದಿ ಅವರೇ. ಯಾಕಂದರೆ ಈಗಾಗಲೇ ಚೀನಾ ಎಲ್ಲ ಬಂದೋಬಸ್ತು ಎಲ್ಲ ಮಾಡ್ಕೊಂಬಿಟ್ಟೈತೆ. ನಮ್ಮಲ್ಲಿ ಕಮ್ಮಿ ಇತ್ತು ಬಂದೋಬಸ್ತು, ಏನೇನೂ ಇರಲಿಲ್ಲ. ಇಂದಿರಾ ಗಾಂಧಿ ಕಾಲಕ್ಕೆ ಹಳೆ ಗನ್ಗಳು ಇಟ್ಕೊಂಡಿದ್ರು. ಎಷ್ಟೋ ಮಿಲಿಟರಿ ವಾರ್ಗೆ ಹೋದ್ಮೇಲೆ ಊಟ ಇಲ್ಲದ್ರೆ ಸತ್ತೋಗವ್ರೆ. ಆ ಕಾಲ ಅಲ್ಲ, ಇದು ಚೇಂಜ್ ಆಗಿದೆ. ಈಗ ಬಂದು ಎಲ್ಲ ಮೋದಿಯವರು ಎಲ್ಲ ಟೆಕ್ನಾಲಜಿ ಬಂದಿದೆ, ಎಲ್ಲ ಕಡೆ ತೊಗೊಂಡಿದ್ದಾರೆ, ಮಿಷಿನೇಟ್ಸಿ ಎಲ್ಲ ರೆಡಿ ಮಾಡಿದ್ದಾರೆ. ಪಾಕಿಸ್ತಾನಲ್ಲಿ ತಿನ್ನೋಕೆ ಅನ್ನ ಇಲ್ಲ, ಆದರೂ ಅವರು ಎಲ್ಲ ಥರ ಆಯುಧಗಳನ್ನ ರೆಡಿ ಮಾಡ್ಕೊಂಡು ಕೂತವ್ರು. ಯಾಕೆ ಹೇಳಿ? ಇಂಡಿಯಾಗೆ ಏನಾದರೂ ಮಾಡೋಣ ಅಂತ. ಅಂಥದ್ರಲ್ಲಿ ಇಲ್ಲೇನಾದರೂ ಪ್ರಾಬ್ಲಮ್ ಆಗಿದೆಯಾ? ಅಕ್ಕಿ, ಬೇಳೆ, ಗೋಧಿ ಅಲ್ಲೆಲ್ಲ ನೋಡಿದ್ರಲ್ಲ ರೇಟ್ಗಳು 500, 600, 5000, 10,000, 20 ಕಾಸು ಕೊಡ್ತೀನಿ ಅಂದರೂ ಅಲ್ಲಿ ಊಟ ಸಿಗಿಲ್ಲ. ಇಲ್ಲಿ ಹೆಂಗಿದೆ ವ್ಯವಸ್ಥೆ? ಏನಾದರೂ ಇದೆಯಾ? ಕೊರೋನಾ ಬಂದು ಸತ್ರು ಅಷ್ಟು ಜನ, ಇಲ್ಲೇನಾದರೂ ಆಯಿತಾ? ಎಲ್ಲ ಸಿಸ್ಟಮು ಕೊರೋನಾಗೆ ಇದೇ ಚೀನಾ ಅವ್ರು ಮಾಡಿದ ಕೆಲಸಕ್ಕೆ ಎಲ್ಲ ನಮ್ಮ ಕಂಟ್ರಿಗೆ ಬರ್ತಾರೆ, ಕಾಲಿಡಿತಾರೆ. ಆಗ ಈ ದೇಶನ ಏನಾದರೂ ಕಂಟ್ರೋಲ್ ತೊಗೊಳ್ಳೋಣ ಅಂತ ಅವ್ರು ಮಾಡಿದ ಮಾಸ್ಟರ್ ಪ್ಲಾನ್ನ ಮೋದಿಯವರು ಹೊಡೆದಾಕಿ ನುಚ್ಚು ನೂರು ಮಾಡಿ ವ್ಯಾಕ್ಸಿನೇಷನ್ನ ಕಣ್ಣಿಡಿದು ಫ್ರೀಯಾಗಿ ವ್ಯಾಕ್ಸಿನೇಷನ್ನ ಕೊಟ್ಟು ಜನನ ಕಾಪಾಡಿದ್ರು. ವ್ಯಾಕ್ಸಿನೇಷನ್ನು ಆಕ್ಸಿಜನ್ ಇರಲಿಲ್ಲ, ಎಷ್ಟೋ ಜನಕ್ಕೆ ಆಕ್ಸಿಜನ್ನು ಇಮಿಡಿಯೇಟ್ಲಿ ರೆಡಿ ಮಾಡಿದ್ರು. ಟೈಮ್ ಇಲ್ಲ ಆಕ್ಸಿಜನ್ಗೆ, ಅಂಥದ್ರಲ್ಲಿ ಆಕ್ಸಿಜನ್ ಮಾಡಿದ್ರು. ಎಲ್ಲ ಬೆಡ್ ವ್ಯವಸ್ಥೆ ಮಾಡಿದ್ರು. ದೇಶದವ್ರು ಯಾವುದು ತಳ್ಕೊಂಡಿಲ್ಲ, ಅದನ್ನೆಲ್ಲ ಮರ್ತುಬಿಟ್ರು. ಎಲ್ಲ ಮರ್ತುಬಿಟ್ಟು 2,000ಕ್ಕೆ 1,000ಕ್ಕೆ ಓಟ್ ಹಾಕ್ಬಿಟ್ರು. ಈಗ ಮೊನ್ನೆ DK ಸುರೇಶ್ ಅವ್ರು ಕೇಳಿದ್ರು, ರೈತರು ಬೆಳೆ ಪರಿಹಾರ ಕೇಳಿದಾಗ ಎಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ಯಾ ನೀನು ಅಂತ. ಇದೆಲ್ಲ ದುರಾಂಕಾರ ಅನ್ಸುತ್ತಾ? ಸರ್, ಅವರು ಬಂದು ಹಳ್ಳಿಯಲ್ಲೇ ಹುಟ್ಟಿದವರು, ಕನಕಪುರದವರು, ಬೆಂಗಳೂರು ನಾಡಕ್ಕೆ ಬಂದವ್ರೆ. ಅವರೆಲ್ಲ ಬಂದು ಬೆಂಗಳೂರವ್ರು ಅಲ್ಲ. ಯಾಕಂದರೆ ನಾವು ಬೆಂಗಳೂರು ಟ್ಯಾಕ್ಸ್ ಕಟ್ತಾಯಿದ್ದೀವಿ, ನಾವು ಅವ್ರು ಟ್ಯಾಕ್ಸ್ ಕಟ್ತಾ ಇಲ್ಲ. ರೈತರಿಗೆ ರೈತ ಇಲ್ಲ ಅಂದರೆ ನಮಗೆ ಅನ್ನ ಇಲ್ಲ, ಅವ್ರಿಗೂ ಗೊತ್ತದು. ಅವ್ರು ಬಂದಿರೋದು ಹಳ್ಳಿಯಿಂದ. ಒಬ್ಬ ಹಳ್ಳಿಯವ್ರನ್ನ ಕ್ವಶನ್ ಮಾಡ್ಬೋದಾ, ನೀನು ಎಷ್ಟಪ್ಪ ಕಂದಾಯ ಕಟ್ತೀಯ ಅಂತ? ಅವನಿಗೆ ಅಲ್ಲ, ಕ್ವಶನ್ ಮಾಡೋಂಗೆ ಇಲ್ಲ. ಯಾಕೆ ಅಂದರೆ ಅವನು ಬೆಳೆದ್ರೇ ನಾವು ತಿನ್ನೋಕ್ಕಾಗೋದು ಅಲ್ವಾ? ಅವನ ಹತ್ರ ಕಂದಾಯನೇ ಕಟ್ಸ್ಕೊಬಾರ್ದು. ಹೆಚ್ಚಬೇಕಂದ್ರೆ ಏನೋ ಒಂದು ಕಂದಾಯ ಕಟ್ಟೋದೇನಾಗ ಒಂದು ಆಧಾರಕ್ಕೆ, ಅದನ್ನು ನೀನೇನು ಕಟ್ತೀಯ ಅಂದರೆ ಆವಾಗ ನೀನು ಬಂದಿದ್ದು ಹಳ್ಳಿಯಿಂದ ತಾನೆ, ಅದು ನಿನಗೆ ಕ್ವಶನ್ ಮಾಡಿದ್ರೆ ಹೆಂಗಿರುತ್ತೆ? ಸರ್, ಅವರು ಹಿನ್ನೆಲೆ ಬಂದು ಇಡೀ ದೇಶಕ್ಕೆ ಗೊತ್ತು. ಅವ್ರು ಎಲ್ಲಿ ಬಂದರು, ಯಾವ ಕಾಲೇಜಲ್ಲಿ ಬೆಳೆದ್ರು, ಎಲ್ಲಿದ್ದರು. TVಯಲ್ಲಿ ದಿನ ನಿಮ್ಮ TVಗಳಲ್ಲೇ ನೋಡಿದ್ದೀವಿ ಯಾವ್ಯಾವ ಸ್ಟೆಪ್ ತೊಗೊಂಡ್ರು. ಇವತ್ತು ಈ ದೇಶ ಆಡ್ತಾವ್ರೆ. ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ, ನಾವೇನು ಹೇಳೋಕ್ಕಾಗಲ್ಲ. ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಿದೆ, ಕರ್ನಾಟಕದ ಜನತೆಗೆ ಏನು ಸಂದೇಶ ಕೊಡ್ತೀರಾ ಇಬ್ಬರುನಾ? ಸರ್, ದಯವಿಟ್ಟು ಜನ ದಡ್ಡರಾಗಬಾರ್ದು ಸರ್. ಯಾಕೆ ಅಂದರೆ ಅಕ್ಕಿ ಬೇಳೆ ಎಲ್ಲ ನಾವು ದುಡ್ಕೊಂಡು ತಿನ್ಬೋದು. ದಯವಿಟ್ಟು ದುಡಿರಿ, ದುಡಿದ್ರೆ ದುಡ್ಡು ಬರ್ತದೆ. ಅದರಲ್ಲಿ ನಾವು ತಿನ್ನೋಣ, ಸ್ವಾಭಿಮಾನದಿಂದ ಬೆಳೆಯೋಣ. ಯಾವನೋ ಕೊಡೋ ಇದರಿಂದ ನಾವು ತಲೆ ಬಗ್ಸೋದು. ಈಗ ಮನೆಯೆಲ್ಲ ಬಸ್ಗಳು ಫ್ರೀ ಅಂದರು, ಎಷ್ಟು 60 ಜನ ಕಂಡಕ್ಟರ್ಗೆ ಡ್ರೈವರ್ಗಳಿಗೆ ಹಾರ್ಟ್ ಅಟ್ಯಾಕ್ ಬಂದೈತೆ ಇವ್ರು ಮಾಡಿರೋ ಕೆಲಸಕ್ಕೆ. ಯಾಕಂದರೆ ಆ ಹೆಂಗಸ್ರು ಕೊಟ್ಟಂಥ ಟಾರ್ಚರ್ಗೆ. ದಯವಿಟ್ಟು ಹೇಳ್ತೀನಿ, ಯಾರಿಗಾದ್ರೂ ಕೊಡೋಂಗಿದ್ರೆ ಫ್ರೀ ಸ್ಕೂಲ್ ಮಕ್ಳಿಗೆ ಕೊಡ್ರಿ. ಅಕ್ಕಿ ಕೊಡ್ತೀರಾ, ಬಡವ್ರಿಗೆ ಕೊಡಿ, ತೀರಾ ಕೆಳಗಿರೋನು ಕೊಡ್ರಿ. ಅದು ಬಿಟ್ಟು ನೀವು ಸುಮ್ಮನೆ ಏನೇನೋ ಕೊಟ್ಟು ಜನಕ್ಕೆ ತೊಂದರೆ ಮಾಡಬೇಡಿ. ದಯವಿಟ್ಟು
ಈ ಸಲ ದೇಶ ಅಂತ ಬಂದಾಗ ಮೋದಿನೇ, ಖಂಡಿತ ಮೋದಿ ಅವ್ರನ್ನ ಬೆಂಬಲಿಸ್ಬೇಕಷ್ಟೇ ಸರ್.